ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ, ನಿನ್ನೆಯ ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ 60 ಪ್ರಶ್ನೆಗಳಿಗೆ ಸಂಪೂರ್ಣವಾದ ವಿಶ್ಲೇಷಣೆಯನ್ನು ತಿಳಿದುಕೊಂಡಿದ್ದೀರಿ. ಇವತ್ತಿನ ವಿಡಿಯೋದಲ್ಲಿ ಇನ್ನೂ 40 ಪ್ರಶ್ನೆಗಳಿಗೆ NCERT ಬುಕ್ನಿಂದ ಯಾವ ರೀತಿಯ ಪ್ರಶ್ನೆಗಳನ್ನು ತೆಗೆದುಕೊಳ್ಳಲಾಗಿದೆ, ಯಾವ ರೀತಿಯಾಗಿ ಉತ್ತರಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ವಿಭಾಗ 4 ನೋಡಿ, ವಿಜ್ಞಾನ. ನೋಡಿ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪಠ್ಯ ಪುಸ್ತಕದಿಂದ ತುಂಬ ಚೆನ್ನಾಗಿ ಆಯ್ದುಕೊಳ್ಳಲಾಗಿದೆ ಅಂತ ಹೇಳ್ಬೋದು. ನೀವು ಪಠ್ಯ ಪುಸ್ತಕವನ್ನು ಸರಿಯಾದ ವಿಧಾನದಲ್ಲಿ ಓದಿದ್ದೇ ಆದರೆ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಏನು ಮಾಡ್ಬೋದು, ನೀವು ಸುಲಭವಾಗಿ ಉತ್ತರವನ್ನು ನೀಡ್ಬೋದು. ನೋಡಿ, ಮೊದಲನೇ ಪ್ರಶ್ನೆ ಜೀವಸತ್ವ ವಿಟಮಿನ್ಸ್ಗಳ ಮೇಲೆ ಕೇಳಲಾದ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ವಿಟಮಿನ್ ಸಿ ಜೀವಸತ್ವ ಕೊರತೆಯಿಂದ ಬರುವ ರೋಗ ಯಾವುದು ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂತಂದರೆ ಆಪ್ಷನ್ ಎ, ಸ್ಕರ್ವಿ. ನೋಡಿ, ವಿಟಮಿನ್ಸ್ಗಳು ವಿಟಮಿನ್ ಎ ಕೊರತೆಯಿಂದ ಬರುವ ರೋಗ ಯಾವುದಪ್ಪ ಅಂತಂದರೆ ಇರುಳು ಗುರುಡು ಅಥವಾ ರಾತ್ರಿ ಕುರುಡು. ಅದೇ ರೀತಿಯಾಗಿ ವಿಟಮಿನ್ ಬಿ ಕೊರತೆಯಿಂದ ಬರುವ ರೋಗ ಯಾವುದ್ರಿ, ಬೇರಿ. ಅದೇ ರೀತಿಯಾಗಿ ವಿಟಮಿನ್ ಡಿ ಕೊರತೆಯಿಂದ ಬರುವ ರೋಗ ಯಾವುದಪ್ಪ ಅಂತಂದ್ರೆ ರಿಕೆಟ್ಸ್. ಈ ರೀತಿಯಾಗಿ ಕೇವಲ ನಾವು ವಿಟಮಿನ್ಸ್ಗಳು ಎ, ಬಿ, ಸಿ, ಡಿ, ಅದೇ ರೀತಿಯಾಗಿ ಕೆ, ಈ ರೀತಿಯಾಗಿ ನಾವು ತಿಳಿದುಕೊಂಡಿದ್ದೇ ಆದರೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ನಾವು ಉತ್ತರವನ್ನು ನೀಡಬಹುದು. ಅದೇ ರೀತಿಯಾಗಿ 62ನೇ ಪ್ರಶ್ನೆ, ಒಂದು ಬೀಜದ ಹೊರ ಭಾಗ ಯಾವುದು ಅಂತ ಕೇಳಿದ್ದಾರೆ. ಬೀಜ ಎಲೆ, ಬೀಜ ಕವಚ, ಬೀಜ ಬಿತ್ತನೆ, ಚಿಗುರು. ನೋಡಿ, ಬೀಜದ ಹೊರಭಾಗ ಯಾವುದಾಗಿರುತ್ತೆ, ಬೀಜ ಕವಚ. ಆಪ್ಷನ್ ಬಿ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ 63ನೇ ಪ್ರಶ್ನೆ, ಭೂಮಿಯು ಸೌರವ್ಯೂಹದಲ್ಲಿ ಎಷ್ಟನೇ ಅತಿ ದೊಡ್ಡ ಗ್ರಹವಾಗಿದೆ ಅಂತ ಕೇಳಿದ್ದಾರೆ. ನೋಡಿ, ಬೇಗನೆ ಉತ್ತರಿಸುವಂಥ ಆತುರದಲ್ಲಿ ಏನು ಮಾಡ್ತೀರಿ ನೀವು, ಭೂಮಿಯು 3ನೇ ಗ್ರಹವಾಗಿರೋದರಿಂದ ಆಪ್ಷನ್ ಸಿ ಅಂತ ಹಾಕ್ಬಿಡ್ತೀರಿ. ಹೌದಾ, ಇದು ಸೌರವ್ಯೂಹದಲ್ಲಿ ಭೂಮಿ 3ನೇ ಸ್ಥಾನದಲ್ಲಿದೆ. ಆದರೆ ಅವರು ಕೇಳಿದ ಪ್ರಶ್ನೆ ಏನಪ್ಪ ಅಂತಂದ್ರೆ ಭೂಮಿಯು ಸೌರವ್ಯೂಹದಲ್ಲಿ ಎಷ್ಟನೇ ಅತಿ ದೊಡ್ಡ ಗ್ರಹ ಅಂತ ಕೇಳಿದ್ದಾರೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ 5ನೇ ದೊಡ್ಡ ಗ್ರಹವಾಗಿರುತ್ತದೆ. ಆಪ್ಷನ್ ಎ ಅನ್ನೋದೇನಪ್ಪ ಅಂತಂದ್ರೆ 63ನೇ ಪ್ರಶ್ನೆಗೆ ಸರಿಯಾದ ಉತ್ತರ. 64ನೇ ಬಾನಂಗಲ ಅನ್ನೋ ಪಾಠದ ಮೇಲೆ ಏನು ಮಾಡಿದಾರಪ್ಪ ಅಂತಂದ್ರೆ 3 ಪ್ರಶ್ನೆಗಳು ಬಂದಿದ್ದೇವೆ ಅಂತ ಹೇಳ್ಬೋದು. ಹೌದಾ, ನೋಡಿ, ಬೆಳಗಿನ ಚುಕ್ಕೆ ಎಂದು ನಾವು ಶುಕ್ರ ಗ್ರಹಕ್ಕೆ ಕರೆಯುತ್ತೇವೆ. ಆಪ್ಷನ್ ಡಿ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ಭೂಮಿಗೆ ನಾವು ನೀಲಿ ಗ್ರಹ ಎಂದು ಕರೆಯುತ್ತೇವೆ, ಮಂಗಳಕ್ಕೆ ಕೆಂಪು ಗ್ರಹ ಎಂದು ಕರೆಯುತ್ತೇವೆ, ಬುಧ ಗ್ರಹ ಅತಿ ಉಷ್ಣಾಂಶವನ್ನು ಹೊಂದಿರುವ ಗ್ರಹ ಯಾವುದಾಗಿರುತ್ತದೆ ರೀ, ಬುಧ. ಶೀತ ಗ್ರಹ ಯಾವುದಾಗಿರುತ್ತೆ ರೀ, ನೆಪ್ಚೂನ್. ಮುಂದಿನ ಪ್ರಶ್ನೆ 69ನೇ ಪ್ರಶ್ನೆ, ಅತ್ಯಂತ ಹಗುರವಾದ ಮೂಲವಸ್ತು ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಹೈಡ್ರೋಜನ್ ಅಥವಾ ಜಲಜನಕ. ಆಪ್ಷನ್ ಎ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ. 70ನೇ ಪ್ರಶ್ನೆ, ಓಜೋನ್ನ ಅಣುಸೂತ್ರ ಯಾವುದು ಅಂತ ಕೇಳಿದ್ದಾರೆ. O3 ಅನ್ನೋದು ಏನಪ್ಪ ಅಂತಂದ್ರೆ ಓಜೋನ್ನ ಅಣುಸೂತ್ರ. ಆಪ್ಷನ್ ಬಿ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ. 71ನೇ ಪ್ರಶ್ನೆ, ಮರುಭೂಮಿಯ ಗುಲಾಬಿ ಗಿಡದ ಬೀಜಗಳನ್ನು ಡ್ಯಾಶ್ ಹರಡುತ್ತದೆ. ನೋಡಿ, ಮರುಭೂಮಿಯ ಗುಲಾಬಿ ಗಿಡದ ಬೀಜಗಳನ್ನು ಗಾಳಿಯು ಹರಡುತ್ತದೆ ಅಂತ ಹೇಳ್ಬೋದು. ಆಪ್ಷನ್ ಸಿ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ. ಮರುಭೂಮಿಯಲ್ಲಿ ಅತಿಯಾದ ಗಾಳಿ ಬೀಸುವುದರಿಂದ ಅಲ್ಲಿ ಪರಾಗಸ್ಪರ್ಶ ಕ್ರಿಯೆ ಯಾವುದರ ಮುಖಾಂತರ ನಡೆಯುತ್ತದಪ್ಪ ಅಂತಂದ್ರೆ ಗಾಳಿಯ ಮುಖಾಂತರ ಅಂತ ಹೇಳ್ಬೋದು. ಅದೇ ರೀತಿಯಾಗಿ 72ನೇ ಪ್ರಶ್ನೆ, ಸಿರಿಧಾನ್ಯಕ್ಕೆ ಉದಾಹರಣೆಗಳು. ನೋಡಿ, ಆಹಾರ. ಹೌದಾ, ಆಹಾರ ಅನ್ನೋ ಘಟಕದ ಮೇಲೆ ಕೂಡ ಏನಪ್ಪ ಅಂತಂದ್ರೆ ಪ್ರಶ್ನೆಯನ್ನು ಕೇಳಲಾಗಿದೆ ಅಂತ ಹೇಳ್ಬೋದು. ಸಿರಿಧಾನ್ಯಗಳು ರಾಗಿ ಆಗಿರ್ಬೋದು, ನವಣೆ ಆಗಿರ್ಬೋದು, ಊದುಲು ಆಗಿರ್ಬೋದು, ಜೋಳ ಆಗಿರ್ಬೋದು, ಇವೆಲ್ಲ ಸಜ್ಜೆ ಆಗಿರ್ಬೋದು, ಇವೆಲ್ಲ ಏನಪ್ಪ ಅಂತಂದರೆ ಸಿರಿಧಾನ್ಯಕ್ಕೆ ಬರುವಂಥ ಉದಾಹರಣೆಗಳು. ಆಪ್ಷನ್ ಎ ಜೋಳ ಅನ್ನೋದು ಸರಿಯಾದ ಉತ್ತರ. 73ನೇ ಪ್ರಶ್ನೆ, ವಸ್ತುವಿನ ಸ್ವರೂಪದ ಮೇಲೆ ಕೇಳಲಾದಂಥ ಪ್ರಶ್ನೆ ಅಂತ ಹೇಳ್ಬೋದು. ಹೊಗೆ ಡ್ಯಾಶ್ ರೂಪದ ದ್ರವ್ಯವಾಗಿದೆ. ಆಪ್ಷನ್ ಡಿ ಅನಿಲ. 73ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಅನಿಲ. ಹೊಗೆಯು ಅನಿಲ ರೂಪವಾಗಿದೆ ಅಂತ ಹೇಳ್ಬೋದು. 74ನೇ ಪ್ರಶ್ನೆ, ನೋಡಿ, ಹಸಿರು ಹೊನ್ನು ಪುಸ್ತಕದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಹಸಿರು ಹೊನ್ನು ಪುಸ್ತಕದ ಕರ್ತೃ BGL ಸ್ವಾಮಿ. ಆಪ್ಷನ್ ಎ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ.
75ನೇ ಪ್ರಶ್ನೆ, ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯಲ್ಲಿ ಉಪಯೋಗಿಸುವ ಶಕ್ತಿ ಯಾವುದು ಅಂತ ಕೇಳ್ತಾರೆ. ಸೌರ ಶಕ್ತಿ. ಇದು ಎಲ್ಲರಿಗೂ ಗೊತ್ತಿರುವಂಥ ಒಂದು ಪ್ರಶ್ನೆ ಆಗಿರುತ್ತೆ. ಆಪ್ಷನ್ ಸಿ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ. 76ನೇ ಪ್ರಶ್ನೆ, ಸೌರ ವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು? ನೋಡಿ, ಗುರು ಗ್ರಹ ಏನಪ್ಪ ಅಂತಂದ್ರೆ ಸೌರ ವ್ಯೂಹದಲ್ಲಿರುವಂಥ ಅತ್ಯಂತ ದೊಡ್ಡ ಗ್ರಹ. ಆದ್ದರಿಂದ ಆಪ್ಷನ್ ಡಿ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ. ಹಸುವಿನ ಸರಾಸರಿ ಜೀವಿತ ಅವಧಿ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಪ್ರತಿಯೊಂದು ಪ್ರಶ್ನೆಯನ್ನು ನೋಡಿ ಯಾವ ಯಾವ ವಿಭಾಗದಿಂದ ಆಯ್ದುಕೊಳ್ಳಲಾಗಿದೆ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು. 77ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 20 ವರ್ಷಗಳು. ಅದೇ ರೀತಿಯಾಗಿ 78ನೇ ಪ್ರಶ್ನೆ, ಕಬ್ಬು ಯಾವ ಜಾತಿಗೆ ಸೇರಿದೆ? ಆಪ್ಷನ್ ಎ ಏಕವಾರ್ಷಿಕ ಸಸ್ಯ, ಆಪ್ಷನ್ ಬಿ ದ್ವೈವಾರ್ಷಿಕ ಸಸ್ಯ, ಆಪ್ಷನ್ ಸಿ ತ್ರೈವಾರ್ಷಿಕ ಸಸ್ಯ, ಆಪ್ಷನ್ ಡಿ ಬಹುವಾರ್ಷಿಕ ಸಸ್ಯ. ನೋಡಿ, ಕಬ್ಬು ಅನ್ನೋದು ದ್ವೈವಾರ್ಷಿಕ ಸಸ್ಯಕ್ಕೆ ಸೇರಿದಂಥ ಒಂದು ಉದಾಹರಣೆ ಆಗಿದೆ. 90ನೇ ಪ್ರಶ್ನೆ, ತಾಮ್ರವು ಯಾವ ಸ್ಥಿತಿಯ ದ್ರವ್ಯವಾಗಿದೆ? ಆಪ್ಷನ್ ಎ ದ್ರವ, ಬಿ ಅನಿಲ, ಘನ, ಪ್ಲಾಸ್ಮಾ. ಆಪ್ಷನ್ ಸಿ ಘನ. ತಾಮ್ರವು ಏನಪ್ಪ ಅಂತಂದ್ರೆ ಘನ ಸ್ಥಿತಿಗೆ ಒಂದು ಉದಾಹರಣೆ ಆಗಿದೆ. 80ನೇ ಪ್ರಶ್ನೆ, ಸೋಡಿಯಂ ಕ್ಲೋರೈಡ್ ಒಂದು. ಆಪ್ಷನ್ ಸಿ ಸೋಡಿಯಂ ಕ್ಲೋರೈಡ್ ಅನ್ನೋದು ಒಂದು ಸಂಯುಕ್ತ ವಸ್ತುವಾಗಿದೆ ಅಂತ ಹೇಳ್ಬೋದು. ಸೋಡಿಯಂ ಅನ್ನೋದು ಒಂದು ಮೂಲವಸ್ತು, ಕ್ಲೋರೈಡ್ ಅನ್ನೋದು ಒಂದು ಮೂಲವಸ್ತು. ಈ ಎರಡು ಮೂಲವಸ್ತುಗಳು ಸೇರಿಕೊಂಡು ಏನಪ್ಪ ಅಂತಂದ್ರೆ ಒಂದು ಸಂಯುಕ್ತ ವಸ್ತು ಉಂಟಾಗುತ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮಿಶ್ರಣಕ್ಕೆ ಉದಾಹರಣೆಗಳು ಏನಪ್ಪ ಅಂತಂದ್ರೆ ಗಾಳಿ ಮತ್ತು ಮಣ್ಣು. 81ನೇ ಪ್ರಶ್ನೆ, ಆಗ್ರಾದ ತಾಜ್ ಮಹಲನ್ನು ಕಟ್ಟಲು ಬಳಸಿರುವ ಕಲ್ಲು ಯಾವುದು ಅಂತ ಕೇಳಿದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಮೃತ ಶಿಲೆ. 82ನೇ ಪ್ರಶ್ನೆ, ಅಂಡಮಾನ್ ದ್ವೀಪಗಳು ಇರುವ ಸ್ಥಳ? ಆಪ್ಷನ್ ಸಿ ಬಂಗಾಳ ಕೊಲ್ಲಿ ಏನಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಭಾರತದ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ರಾಣಿ ಎಂದು PT ಉಷಾಗೆ ಕರೆಯುತ್ತೇವೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಹಾಕಿ ತಂಡವೊಂದರಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟಪ್ಪ ಅಂತಂದರೆ 11. ಆಪ್ಷನ್ ಬಿ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ. 85ನೇ ಪ್ರಶ್ನೆ, ಆಶ್ರಯ ಯೋಜನೆಯ ಉದ್ದೇಶ ಉಚಿತ ನಿವೇಶನಗಳು ಮತ್ತು ಅನುದಾನಗಳು ಹಾಗೂ ಸಾಲವನ್ನು ಬಡವರು ಮನೆಗಳನ್ನು ಕಟ್ಟಿಕೊಳ್ಳಲು ಒದಗಿಸುವುದಾಗಿದೆ. 86ನೇ ಪ್ರಶ್ನೆ, ವಿವಿಧತೆಯಲ್ಲಿ ಏಕತೆ ಎಂದರೆ? ಆಪ್ಷನ್ ಬಿ ಎಲ್ಲರೂ ಒಂದೇ ಜನಾಂಗಕ್ಕೆ ಸೇರಿರುವುದು ಎಂದರ್ಥ. 87ನೇ ಪ್ರಶ್ನೆ, ಭಾರತದ ಅತಿ ಎತ್ತರವಾದ ಶೃಂಗ ಅಂತ ಕೇಳಿದರೆ ಮೌಂಟ್ ಗಾಡ್ವಿನ್ ಆಸ್ಟಿನ್. ಆಪ್ಷನ್ ಡಿ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ. ಭಾರತದ ಅತಿ ಎತ್ತರದ ಶೃಂಗ, ಒಂದು ವೇಳೆ ಪ್ರಪಂಚದ ಅತಿ ಎತ್ತರದ ಶೃಂಗ ಅಂತ ಕೇಳಿದರೆ ಮೌಂಟ್ ಎವರೆಸ್ಟ್. ಅದೇ ರೀತಿಯಾಗಿ ಕರ್ನಾಟಕದ್ದು ಮುಳ್ಳಯ್ಯನಗಿರಿ. ದಕ್ಷಿಣ ಭಾರತದ ಎತ್ತರದ ಶೃಂಗ ಅಂತಂದರೆ ಅನ್ನೈಮುಡಿ. 88ನೇ ಪ್ರಶ್ನೆ, ಜಮೀನು ಹೊಂದಿರದೆ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡುವವರು ಅಂದರೆ ಕೃಷಿ ಕೂಲಿಕಾರರು. ಆಪ್ಷನ್ ಬಿ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ. 89ನೇ ಪ್ರಶ್ನೆ, ಒಳಾಂಗಣ ಆಟಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದರೆ ಆಪ್ಷನ್ ಡಿ ಟೇಬಲ್ ಟೆನ್ನಿಸ್ ಅನ್ನುವುದು ಏನಪ್ಪ ಅಂತಂದ್ರೆ ಒಳಾಂಗಣ ಆಟಕ್ಕೆ ಉದಾಹರಣೆ. ಫುಟ್ಬಾಲ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಹಾಕಿ ಇವು ಹೊರಾಂಗಣ ಆಟಕ್ಕೆ ಉದಾಹರಣೆಗಳು. 90ನೇ ಪ್ರಶ್ನೆ, ಜೇನು ಕುರುಬ ಬುಡಕಟ್ಟಿನ ಜನರು ವಾಸಿಸುವ ಜಿಲ್ಲೆ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಕೊಡಗು. ಜೇನು ಕುರುಬರು ವಾಸಿಸುವಂಥ ಜಿಲ್ಲೆ ಯಾವುದಪ್ಪ ಅಂತಂದರೆ ಕೊಡಗು. ಅದೇ ರೀತಿಯಾಗಿ ಕೊರಗರು ವಾಸಿಸುವ ಜಿಲ್ಲೆ ದಕ್ಷಿಣ ಕನ್ನಡ. ಬುಡಕಟ್ಟು ಸಮುದಾಯ ಪಾಠದಿಂದ ಆಯ್ದುಕೊಂಡಂಥ ಪ್ರಶ್ನೆಯಾಗಿದೆ. 91ನೇ ಪ್ರಶ್ನೆ, ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಒಂದು ಉದಾಹರಣೆ. ಸಂಪನ್ಮೂಲ ನೋಡಿ, ಈ 91ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಡಿ ಗಾಳಿ. 92ನೇ ಪ್ರಶ್ನೆ, ರಾಸಾಯನಿಕ ಗೊಬ್ಬರ ಮತ್ತು ನಾಶಕಗಳನ್ನು ಬಳಸದಿರುವ ಕೃಷಿ ಪದ್ಧತಿ ಯಾವುದು ಅಂತ ಕೇಳ್ತಾರೆ. ಸಾವಯವ ಕೃಷಿ ಪದ್ಧತಿ. ಆಪ್ಷನ್ ಬಿ. 92ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಯವ ಕೃಷಿ ಪದ್ಧತಿ. 93ನೇ ಪ್ರಶ್ನೆ, ಪಾದಾಚಾರಿಗಳು ರಸ್ತೆಯನ್ನು ದಾಟಬೇಕಾದ ನಿಗದಿತ ಸ್ಥಳ ಯಾವುದು ಅಂತ ಕೇಳ್ತಾರೆ. ನೋಡಿ, ಈ ಪ್ರಶ್ನೆಯನ್ನು 4ನೇ ಪಠ್ಯಪುಸ್ತಕದಿಂದ ಆಯ್ದುಕೊಳ್ಳಲಾಗಿದ್ದು ಆಪ್ಷನ್ ಸಿ ಜೀಬ್ರಾ ಪಟ್ಟಿ ಸರಿಯಾದ ಉತ್ತರ. ದೂರವಾಣಿ ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಕೇಳಿದರೆ ಗ್ರಾಹಂ ಬೆಲ್. ಇದು ಕೂಡ ಏನಪ್ಪ ಅಂತಂದ್ರೆ 4ನೇ ಪಠ್ಯಪುಸ್ತಕದಿಂದ ಆಯ್ದಂಥ ಒಂದು ಪ್ರಶ್ನೆಯಾಗಿದ್ದು 95ನೇ ಪ್ರಶ್ನೆಗೆ ನೋಡಿ, ಪ್ರಥಮ ಬಾರಿಗೆ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡ ಚಿತ್ರನಟ ಯಾರು ಅಂತ ಕೇಳ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಏನಪ್ಪ ಅಂತಂದ್ರೆ ಪ್ರಥಮವಾಗಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆಯುತ್ತಾರೆ ಪ್ರಥಮ ಬಾರಿಗೆ. ಅದೇ ರೀತಿಯಾಗಿ 96ನೇ ಪ್ರಶ್ನೆ, ಕಬ್ಬಿಣ
ಕಬ್ಬಿಣದ ಉಪಕರಣಗಳನ್ನು ತಯಾರು ಮಾಡುವವರಿಗೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ ಕಮ್ಮಾರ. ಆಪ್ಷನ್ ಬಿ ಏನಪ್ಪ ಅಂತಂದರೆ ಸರಿಯಾದ ಉತ್ತರ. ಚಮ್ಮಾರ ಅಂತಂದರೆ ಚರ್ಮದ ಕೆಲಸವನ್ನು ಮಾಡುವವರು, ಕುಂಬಾರ ಅಂತಂದರೆ ಮಡಿಕೆಗಳನ್ನು ಮಾಡುವವರು. ಅದೇ ರೀತಿಯಾಗಿ 97ನೇ ಪ್ರಶ್ನೆ, ರಾಷ್ಟ್ರೀಯ ಹಣ್ಣು ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಮಾವು. ರಾಷ್ಟ್ರೀಯ ಹಣ್ಣು ಮಾವು. 98ನೇ ಪ್ರಶ್ನೆ, ಕೆಂಪು ಕೋಟೆ ಇರುವ ಸ್ಥಳ ಯಾವುದು? ದೆಹಲಿ. ಆಪ್ಷನ್ ಎ ಏನಪ್ಪ ಅಂತಂದರೆ ಸರಿಯಾದ ಉತ್ತರ. ಬಾದಾಮಿಯಲ್ಲಿರುವಂತಹ ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಲು ಬಳಸಿರುವ ಕಲ್ಲು ಯಾವುದು ಅಂತ ಕೇಳ್ತಾರೆ. ಆಪ್ಷನ್ ಡಿ ಅದೇ ರೀತಿಯಾಗಿ 100ನೇ ಪ್ರಶ್ನೆ, ಕೊನೆಯ ಮರುಭೂಮಿಯಲ್ಲಿ ನೀರು ದೊರೆಯುವ ಫಲವತ್ತಾದ ಪ್ರದೇಶಕ್ಕೆ ಏನೆಂದು ಕರೆಯುತ್ತೀವಪ್ಪ ಅಂತಂದ್ರೆ ಓಯಾಸಿಸ್. 100ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಓಯಾಸಿಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್.